ಎಲ್ಲ ಲೇಜಿ ಆಗ್ತದೆ ಜನಗಳು. ಸೊ ಅದು ನಿಮಗೆ ಎಕ್ಸಾಕ್ಟ್ ಗೊತ್ತಾಗತ್ತೆ ಈಗ ಅವಾಗ ಹೇಗಿತ್ತು ಈಗ ಏನಾಯ್ತು. ಬೋರ್ಡ್ ಮುಚ್ಕೊಂಡೋಗಿತ್ತು 2019 6 ವರ್ಷ ಆಗೋಯ್ತು. 6-7 ವರ್ಷ ಆಯ್ತು. 2018 ಬಂದಿದ್ದು ನಾನು ಈ ಬೋರ್ಡು ಇಷ್ಟು ತಗೊಂಡು ಹೈಟ್ ಯಾತಿಗೆ ಅಂತಂದ್ರು. ಇವಾಗ ಮರದ್ದು ಪವರ್ ಎಷ್ಟಿದೆ ಅಂದರೆ ಅದನ್ನೇ ಮುಚ್ಕೊಳ್ಳೋ ಪವರ್ ಇದೆ. ಅವಾಗ ಬೋರ್ಡ್ ಚೆನ್ನಾಗಿತ್ತು. 5 ವರ್ಷದ ಸರ್ಕಾರ ಬೇರೆ, ಈ ಸರ್ಕಾರನೇ ಬೇರೆ, ಇವೆಲ್ಲ ಇಂಪಾರ್ಟೆಂಟ್ ಅನ್ನೋದು. ಇದೇ ಪ್ರಾಪರ್ಟಿಗೆ ಕ್ಯಾಮ್ ಇಲ್ಲ ಕೆಲಸ ಕಮೆಂಟ್ಸ್ಗಳು ಇದ್ದೇ ಇರುತ್ತೆ. ಈಗ ಅವರು ಮಾತಾಡ್ತಾರೆ 1000 ಜನ 1000 ಹೇಳಿ ನಮ್ಗೆ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಹೋಗ್ಬಾರ್ದಲ್ಲ. ಅಗಸೆ ನುಗ್ಗೆ ಕ್ಲಿರಿಸಿಡಿಯಾ ಇಲ್ಲೇ ಪ್ರೊಡ್ಯೂಸ್ ಆಗಿ ಇಲ್ಲಿಂದಲೇ ಹೋಗುತ್ತಾ? ಇಲ್ಲಿಂದಲೇ ಹೋಗುತ್ತಲ್ಲ. ಇದೇ ಹೆಡ್ ಆಫೀಸು. ಇಲ್ಲಿಂದ ಕಳಿಸ್ತಾರೆ. ಇಲ್ಲಿಂದ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ರೈತರು ಮಾಡ್ಬೋದು. ಅಲ್ಲ ತಿಳಿದಂತರಿಗೆ ರೈತರು ಇದು ಹೇಳ್ಬೋದು. ಇದನ್ನೆಲ್ಲ ಗೊತ್ತಿದೆ ಅಂತ ಹೇಳ್ತಾರಲ್ಲ ಅವ್ರಿಗೆ ಕಷ್ಟ. ಅವ್ರಿಗೆ ಗೈಡ್ ಮಾಡಕ್ಕಾಗಲ್ಲ. ಅತಿ ಬುದ್ಧಿವಂತರಿಗೆ ಗೈಡ್ ಮಾಡಕ್ಕಾಗಲ್ಲ ನಾವು. ಸಾಮಾನ್ಯ ಜನಗಳಿಗೆ ದಡ್ರಿಂಗ್ ಮಾಡ್ಬಿಡ ಬೇಕಾರೆ ಬುದ್ಧಿವಂತರಿಗೆ 3-4 ಬ್ಯಾಚ್ ಹೋಯ್ತು. ಮನೆ ಆಲ್ಟ್ರೇಷನ್ ಮಾಡಿದಾಗ ಚೇಂಜಸ್ ಆಗ್ಬಿಡಿದಲ್ವಾ? ನಾವು ಅದಕ್ಕೂ ನಾವು ಹೆಂಗೆ ನಾವು ಎನ್ಫೆ ಮಾಡೋಕ್ಕಾಗುತ್ತೆ? ಇಲ್ಲ ಅದ್ಭುತವಾದ ಕೆಲಸ. ಇಲ್ಲೇ ಇಲ್ಲ ಇಲ್ಲ ಮನೆ ಜಾಗನೇ ಚೇಂಜ್ ಏನು? ಇಲ್ಲ ಅದೇ ಅದೇನೆ ಒಂದು ಬಾಕ್ಸ್ ಮೇಲಿದ್ದೀವಿ, ಇಲ್ಲಿ ಕೆಳಗೆ ಹೋಗ್ತೀವಿ ಅಷ್ಟೇ. ಈಗ ಅಷ್ಟೇನಾ? ಇಲ್ಲೆಲ್ಲ ಪೂರ್ತಿ ಇಲ್ಲೇ ತೆಂಗೆಲ್ಲ ಪೂರ್ತಿ ಇಲ್ಲೇ ಪ್ರೊಡ್ಯೂಸ್ ಆಯ್ತು. ತೋಟಗಳಿಗೆಲ್ಲ ಇಲ್ಲೇ ನರ್ಸರಿ ಇಲ್ಲೇ ಆಗಿತ್ತು. ನರ್ಸರಿ ಖಾಲಿ ಆಯ್ತು ಇವಾಗ. ಪವರ್ ಪ್ಲಾಂಟ್ ಏನೇನು ಬೇಕದು. ಮನೆ ಮಲ್ನಾಡು. ಬೇಸಿಕಲಿ ಶಿವಮೊಗ್ಗ. ಆ ಮಲ್ನಾಡಲ್ಲಿ ಹುಟ್ಟು ಬೆಳೆದಿದ್ರಿಂದ ಅದೇ ಇದ್ದೇ ಮಲ್ನಾಡು ಮಾಡ್ತೀನಿ. ಅದು ದೇವರಾಜ ರೆಡ್ಡಿ ಅವ್ರು ಹೇಳ್ಬೇಕು ಇವಾಗ ಇದು ಮಲ್ನಾಡು ಅಥವಾ ಇದೆಲ್ಲ ನೆಕ್ಸ್ಟ್ ಇಯರ್ಗೆಲ್ಲ ಇಲ್ಲೆಲ್ಲ ನಾವು ಎಂತ್ಕೊಂಡು ಇದು ಯಾವುದು ಇವೆಲ್ಲ ಪ್ರೊಡ್ಯೂಸ್ ಇದೆಲ್ಲ ಆಗುತ್ತೆ. ಸ್ಟ್ರಾಂಗ್ ಆಗ್ತಾ ಬರ್ತವೆ. ಎಲ್ಲ ಮಲ್ಚಿಂಗ್ಗೋಸ್ಕರ ಇವೆಲ್ಲ. ಈಗ ನಿಮ್ಮಲ್ಲಿ ಶ್ರೀಗಂಧ ಎಷ್ಟು ವರ್ಷದ ಮರಗಳು? 9-10 ವರ್ಷ. ಎಲ್ಲ ಸೇಮ್ ಜನಿ. ನಾವು ಶ್ರೀಗಂಧ ಅಲ್ಲಾಗದು ಅವ್ರು ಕಾಡ್ರ ಕಾಟ ಅದು ಇದು ಅಂತ ಹೇಳ್ತಾರೆ. ನೋಡಿ ಇಲ್ಲೊಂದಿದೆ, ಇಲ್ಲಿ ಅಲ್ಲೊಂದೆರಡು ಇದೆ, ಇಲ್ಲೊಂದೆರಡು ಇದೆ, ಅಲ್ಲೊಂದಿದೆ. ಆ ಕಾಡಿನಲ್ಲೇ ಇರ್ಬೇಕು ಅವು. ನಾವು ಅದನ್ನ ಹೋಗಿ ಬಾಳೆ ಅಡಿಕೆ ಥರ ಮಾಡೋಕ್ಕಾಗಲ್ಲ. ಅದು ಪ್ಯಾರಾಸೈಟ್. ನೋಡಿ ಅಲ್ಲಿದೆ ನೋಡಿ ಅಲ್ಲಿದೆ. ಇನ್ನು ರೋಡ್ನ ನಿಮ್ಮ ಎದುರಿಗೆ ಕಾಣುತ್ತೆ. ಅಂದರೆ ಪರಾವಲಂಬಿ ಅಂತಾರೆ ಬೇರೆ ಇದು. ಅಂದರೆ ಅದಕ್ಕೆ ಒಂದು ಎಕೋಸಿಸ್ಟಮ್ ಚೆನ್ನಾಗಿರ್ಬೇಕು. ನೋಡಿ GKVK ಇದನ್ನು ನೋಡಿದ್ರೆ ಅವಕ್ಕೆ ನಾವೊಂದು ಎಕೋಸಿಸ್ಟಮ್ ಚೆನ್ನಾಗಿದ್ರೆ ಪಕ್ಷಿಗಳನ್ನ ಇಟ್ಬಿಡ್ತಾವೆ. ನಾವೇನು ನೋಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಗಿಡಗಳು ನಾವು ನೆಡೋ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ಒಂದೇ ಸ್ಪೀಸ್ ಬರೀ ನನಗೆ ಶ್ರೀಗಂಧನೇ ಬೇಕು ಅಂತಂದ್ರೆ ದಟ್ ಈಸ್ ರಾಂಗ್. ಅದು ಎಕೋ ಬ್ಯಾಲೆನ್ಸ್ ಆಗಲ್ಲ. ಅದು ಬೆಳೆಸೋಕ್ಕಾಗಲ್ಲ. ನೋಡುತ್ತೆ ಅಲ್ಲಿ ನೋಡ್ರಿ ಅಲ್ಲಿದೆ. ಎಲ್ಲೆಲ್ಲಿ ಸಾಧ್ಯತೆ ನೋಡಿ ಇಲ್ಲಿದೆ. ಅದು ಬೇರೆ ಜೊತೆ ಸಪೋರ್ಟ್ ಆಗಿರ್ಬೇಕು. ಅದು ಈಗ ನಿಮ್ದು ಜೇನು ಕೃಷಿ ಪೆಟ್ಟಿಗೆ ಎಷ್ಟಿದೆ? ಇದು 10 ಇದೆ. 10 ಪೆಟ್ಟಿಗೆ ಇದೆ. ಅದು 10 ಪೆಟ್ಟಿಗೆಯಿಂದ ವರ್ಷಕ್ಕೆ ನಿಮ್ಗೆ ಎಷ್ಟು ಸಿಗ್ತದೆ? ಇದು ನಾವು ಮನೆ ಬಾಯಿ ಆಗಲಿ ಅಥವಾ ಜೇನಾಗಲಿ ಅವನ್ನ ಇಡೋದು ಅಷ್ಟೇ. ಬಟ್ ಅವಕ್ಕೆ ಬೇಕಾಗಿದ್ದ ವ್ಯವಸ್ಥೆ ಒಂದು ಕಲ್ಪಿಸ್ಕೊಟ್ಟಿರ್ಬೇಕು. ಅವು ತನ್ನ ಪಾಡಿ ತಾನು ನಮಗೂ ಹೆಲ್ಪ್ ಆಗುತ್ತೆ ಇಳುವರಿ ವಿಚಾರದಲ್ಲಾಗಲಿ, ಪಾಲಿನೇಷನ್ ವಿಚಾರದಲ್ಲಿ. ಆ ಸಿಸ್ಟಮ್ ಹಾಗೆ ಆಗಿರುತ್ತೆ. ನೋಡಿ ಚಿಟ್ಟೆ ನೋಡಿ ಆ ಕಡೆ ನೋಡಿ ಅಲ್ಲೆಲ್ಲ ಚಿಟ್ಟೆ ಗಿಟ್ಟೆ ಐತಲ್ಲ. ನಾವು ಕೆಮಿಕಲ್ ಹಾಕ್ತಾರೆ ಅದಕ್ಕೆ ಚಿಟ್ಟೆ ಇದೆ. ಇವು ಕೆಮಿಕಲ್ ಏನಾರು ಹಾಕ್ತಾ ಬೆಳೆಸ್ತಾ ಹೋದ್ರೆ ಇಲ್ಲಿ ನೋಡ್ಬೋದಾ? ಇಲ್ಲ ಹೋದ ಇನ್ನೊಂದು ವರ್ಕರ್ಸ್ ಹೊರ ಹೋಗಿ ಬರ್ತಿರ್ತಾರೆ. ಅದು ಸಿಸ್ಟಮೆಟಿಕ್. ಅದು ಜೇನುಗೂಡ ಅಂತಂದ್ರೆ ಹೊರ ಹೋಗಿ ಬರ್ತಾ ಇರ್ತದೆ. ತಾಯಿ ರಾಣಿ ಒಳಗಿರುತ್ತೆ. 3 ಭಾಗ ಅದು. ಗಂಡು ಹೆಣ್ಣು ಮತ್ತೆ ಕೆಲಸಗಾರರೆಲ್ಲ ವ್ಯಾಕ್ಸ್ ತರೋದು ಒಂದು ಅಂದರೆ ಮತ್ತೆ ಇದನ್ನ ತರೋದು ಬೇರೆ. ಇದು ವ್ಯಾಕ್ಸ್ ಮನೆ ಕಟ್ಟಕ್ಕೆ ಅಲ್ಲಿ ಇದು ಮಾಡೋಕ್ಕೆ ಅದು ರೆಡಿಮೇಡು ಕೊಟ್ಟಿದ್ವಿ. ಸ್ಲಾಟ್ಗಳು ಗೊತ್ತಲ್ಲ ಅದು. ಅದನ್ನು ಬೇಗನೆ ತುಪ್ಪ ಬೇಕು ಅಂತಂದು ಒಂದು 5ಕ್ಕೆ ಆ ವ್ಯಾಕ್ಸ್ದು ರೆಡಿಮೇಡ್ ಸ್ಲಾಟೇ ಕೊಟ್ಟಿರ್ತೀವಿ. ಇನ್ನು ಅಂದರೆ ಅದು ನ್ಯಾಚುರಲ್ ಕಟ್ಬೇಕಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಮನೆ ಕಟ್ಬೇಕಲ್ಲ ಅದಕ್ಕೆ ರೆಡಿಮೇಡು ಕೊಟ್ಟಿದ್ದೀವಿ.
ಕೆಲಸಗಾರರು ಹೋಗಿ ಇಲ್ಲಿ ಈ ನೀರಿನ ವ್ಯವಸ್ಥೆ ಮತ್ತು ಒಂದು ಹೂವಿನ ವ್ಯವಸ್ಥೆ ಅದನ್ನು ಕಲ್ಪಿಸ್ಕೊಡ್ಬೇಕು. ಕೆಲವರೆಲ್ಲ ಇದು ಪಾರ್ಕ್ನಲ್ಲೇ ಜೇನುತುಪ್ಪ ಮಾಡಿದ್ದಾರೆ ಸಿಟಿಯಲ್ಲಿ. ನಾನು 6.5 ಎಕರೆ ಜಮೀನಲ್ಲಿ ಮಾಡಲಿಲ್ಲ ಅಂದರೆ ತಪ್ಪಾಗತ್ತೆ. ಸೊ ಹಾಗಾಗಿ ಎಲ್ಲ ವ್ಯವಸ್ಥೆ ಇದೆ ಜೇನು ಕೃಷಿ. ಯಾವ್ದಾರು ಒಂದು ನೋಡೋಣ ಬನ್ನಿ. ವ್ಯಾಪರೇಟ್ ಆಗಲಿಲ್ಲ ನೀರು, ಮಳೆ ನೀರು ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ, ಹೋಲ್ಡ್ ಮಾಡುತ್ತೆ. ಇನ್ನು ನೀರು ಓಡಲ್ಲ. ಯಾಕಲ್ಲಿ ಕೃಷಿ ಹೊಂಡಕ್ಕೆ ನೀರು ಹೋಗ್ತಲ್ಲ ಅಂದರೆ ಇಲ್ಲೆಲ್ಲ ಪ್ಯಾಟರ್ನ್ ಈ ಥರ ಇದೆಯಲ್ಲ. ನೀವು ಅಲ್ಲೂ ಇದೆ ಮನೆ, ಅಲ್ಲಿ ಇದೆ. ಹಾಂ ಹಾಂ